ಸೊ ಈ ಒಂದು ಲಾಕ್ಡೌನ್ ಸಡಿಲಿಕೆ ಆದ ಬಳಿಕ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳ ಪರಿಸ್ಥಿತಿ ಇದೆ. ಯಾಕಂದ್ರೆ ಕೊರೋನಾವೇ ಇಲ್ವೇನೋ ಅನ್ನುವಂತಹ ನಿಟ್ಟಿನಲ್ಲಿ ವರ್ತನೆಗಳು ಆಗ್ತಾ ಇದೆ. ಹಾಗಾದ್ರೆ ಮುಂದಿನ ಜಿಲ್ಲೆ ವಿಜಯಪುರದಲ್ಲಿ ಯಾವ ರೀತಿಯಾಗಿ ಕೊರೋನಾ ಸ್ಥಿತಿ ಇದೆ, ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿದೆ ವಿಜಯಪುರ ಜಿಲ್ಲೆಯಲ್ಲಿ, ಹೇಗಿದೆ ವೈರಸ್ ನಿಯಂತ್ರಣ ಕ್ರಮ? ನ್ಯೂಸ್ 18 ಕನ್ನಡದಲ್ಲಿ ಸಂಪೂರ್ಣವಾದ ಮಾಹಿತಿ ಗ್ರೌಂಡ್ ರಿಪೋರ್ಟ್ ಮೂಲಕ ನಮ್ಮ ರಿಪೋರ್ಟರ್ ಕೊಡ್ತಾ ಇದ್ದಾರೆ. ಹೇಗಿದೆ ಅಲ್ಲಿನ ಸಿಚುವೇಶನ್ ಅನ್ನೋದನ್ನ. ವಿಜಯಪುರದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಯಾವ ರೀತಿಯಾಗಿ ಕೊರೋನಾ ಸ್ಥಿತಿಗತಿ ಇದೆ ಜಿಲ್ಲೆಯಲ್ಲಿ, ಈಗ ವೈರಸ್ ನಿಯಂತ್ರಣದ ಕ್ರಮಗಳು ಯಾವ ರೀತಿಯಾಗಿದೆ? ಒಂದ್ ಕಡೆ ಈಗಾಗಲೇ ಲಾಕ್ಡೌನ್ ಸಡಿಲಿಕೆ ಆಗಿದೆ, ಲಾಕ್ಡೌನ್ ಸಡಿಲಿಕೆ ಆದ ಬಳಿಕ ಈಗ ಎಲ್ಲವೂ ಕೂಡ ನಾರ್ಮಲ್ ಆಗಿದೆಯಾ ಅನ್ನೋದು ಕೂಡ ಬಹಳ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. ನಾವು ಲೆಕ್ಕಾಚಾರವನ್ನ ಕೂಡ ಗಮನಿಸ್ತಾ ಹೋಗೋದಾದ್ರೆ ಒಟ್ಟು ಸೋಂಕಿನ ಪ್ರಮಾಣ ಅಲ್ಲಿರುವಂತದ್ದು, ಸೋಂಕಿತರ ಸಂಖ್ಯೆ 134 ಆದ್ರೆ 62 ಮಂದಿ ಆಲ್ರೆಡಿ ಗುಣಮುಖರಾಗಿದ್ದಾರೆ. ಅಲ್ಲೇ ಇನ್ನು ಸಾವಿನ ನೋಡೋದಾದ್ರೆ 5 ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಸಾವನ್ನಪ್ಪಿದ್ದಾರೆ. ಇನ್ನು 3400ರಷ್ಟು ವರದಿ ಇನ್ನೂ ಕೂಡ ಬರಬೇಕಾಗಿದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಈಗಾಗಲೇ ಗುಣಮುಖರಾದವರ ಸಂಖ್ಯೆ 62 ಮಂದಿ ಆಲ್ರೆಡಿ ಈಗ ಗುಣಮುಖರಾಗಿದ್ದಾರೆ ಈ ಒಂದು ಚಿಕಿತ್ಸೆಯನ್ನ ಪಡೆದ ಬಳಿಕ. ಇನ್ನು ಸಾವನ್ನಪ್ಪಿರುವವರ ಸಂಖ್ಯೆಯನ್ನ ನೋಡೋದಾದ್ರೆ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ 5 ಮಂದಿ ವಿಜಯಪುರದಲ್ಲಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ಗುಣಮುಖರಾಗಿದ್ದನ್ನು ಕೂಡ ನಾವು ಗಮನಿಸಬಹುದು. ಆಲ್ಮೋಸ್ಟ್ ಸಾಕಷ್ಟು ಜನ ಗುಣಮುಖರಾಗಿದ್ದಾರೆ. ಚಿಕಿತ್ಸೆ ಪಡಿತಾ ಇರುವವರನ್ನ ನೋಡೋದಾದ್ರೆ 65 ಮಂದಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಹಾಗೇನೆ ಇನ್ನು ಬರಬೇಕಾಗಿರುವಂತಹ ರಿಪೋರ್ಟ್ ಸಂಖ್ಯೆ 3400ರಷ್ಟು ಇನ್ನೂ ಕೂಡ ರಿಪೋರ್ಟ್ ಬರಬೇಕಾಗಿದೆ. ಒಂದ್ ಕಡೆ ವಲಸಿಗರ ವಿಚಾರ, ಇನ್ನೊಂದ್ ಕಡೆ ಮಹಾರಾಷ್ಟ್ರದಿಂದ ಬಂದಂತಹವರ ವಿಚಾರ, ಈ ಎಲ್ಲವನ್ನ ಇಟ್ಕೊಂಡು ಇನ್ನಷ್ಟು ರಿಪೋರ್ಟ್ ಬರಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಂಸ್ಥಿಕ ಕ್ವಾರಂಟೈನ್ 2789 ಮಂದಿ ಇನ್ನೂ ಕೂಡ ಸಾಂಸ್ಥಿಕ ಕ್ವಾರಂಟೈನ್ ನಲ್ಲಿ ಇದ್ದಾರೆ. 134 ಮಂದಿಗೆ ಸೋಂಕು ಇದೆ. ಹೋಮ್ ಕ್ವಾರಂಟೈನ್ ನಲ್ಲಿ ಇರುವಂತವರು 23,964 ಜನ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಾರೆ. ಸೋಂಕಿತರು 1 ರಿಂದ 15 ವರ್ಷದವರು 22 ಮಂದಿ 1 ರಿಂದ 15 ವರ್ಷದಲ್ಲಿ ಸೋಂಕು ಕೂಡ ಕಾಣಿಸಿಕೊಂಡಿದೆ. 60 ವರ್ಷ ಮೇಲ್ಪಟ್ಟವರಲ್ಲಿ 16 ಜನರಲ್ಲಿ ಪಾಸಿಟಿವ್ ಕಂಡು ಬಂದಿದೆ. ಕೊರೋನಾ ಲ್ಯಾಬ್ ಇರೋದು ವಿಜಯಪುರದಲ್ಲಿ ಒಂದೇ ಒಂದು ಕೊರೋನಾ ಲ್ಯಾಬ್ ಇರೋದನ್ನ ನಾವು ಗಮನಿಸಬಹುದು. ಹಾಗಾಗಿ ಇಡೀ ಒಂದು ವಿಜಯಪುರ ಬಹಳ ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಆಲ್ಮೋಸ್ಟ್ 5 ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವನ್ನಪ್ಪಿದ್ದಾರೆ. ಇನ್ನು ಸರ್ಕಾರಿ ವೈದ್ಯರಿರೋದು 121. ವಲಸಿಗರ ಸಂಖ್ಯೆ ನೋಡಿ 31,473ರಷ್ಟು ಜನ ವಲಸಿಗರು ಬಂದಿದ್ದಾರೆ. ವಿದೇಶದಿಂದ ಬಂದವರ ಸಂಖ್ಯೆ 322. ಸೊ ರಿಪೋರ್ಟ್ ಕೂಡ ಬಹಳ ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಆತಂಕ ಇದೆ. ಏನಾಗುತ್ತೋ ಏನೋ, ವಲಸಿಗರ ಆಗಿರ್ಬೋದು, ಮಹಾರಾಷ್ಟ್ರದಿಂದ ಬಂದಂತಹವರ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಸೊ ವಿಜಯಪುರದಲ್ಲಿ ಏನಾಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ಆತಂಕಕ್ಕೆ ಕಾರಣ ಆಗಿದೆ. ಇನ್ನೂ ಕೂಡ ಅನ್ಲಾಕ್ ಆದ ಬಳಿಕ ರಿಪೋರ್ಟ್ ಕೂಡ ಬರೋದಿಕ್ಕೆ ಇದೆ. ಈ ಹಿನ್ನೆಲೆ ಏನಾಗಬಹುದು ಅಂತ ಹೇಳಿ ಮುಂದಿನ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ 175 ಮಂದಿ ಸೋಂಕಿತರು ಇದ್ದಾರೆ. ಈವರೆಗೂ ಕೂಡ 175 ಮಂದಿಯಲ್ಲಿ 41 ಮಂದಿ ಚಿಕಿತ್ಸೆಯನ್ನ ಪಡೆದು ಗುಣಮುಖರಾಗಿದ್ದಾರೆ. ಇಲ್ಲೂ ಕೂಡ 5 ಸಾವನ್ನಪ್ಪಿದ್ದಾರೆ. ಸಾಂಸ್ಥಿಕ ಕ್ವಾರಂಟೈನ್ ನಲ್ಲಿ 4,474 ಜನ ಇದ್ದಾರೆ. ಹಾಗೆಯೇ ಹೋಮ್ ಕ್ವಾರಂಟೈನ್ ನಲ್ಲಿ 976 ಜನ ಇದ್ದಾರೆ. ಇನ್ನು ಬ್ರಿಮ್ಸ್ ನಲ್ಲಿ 400 ಬೆಡ್ಗಳು ಮೀಸಲಿಡಲಾಗಿದೆ. ಜಿಲ್ಲೆಯಲ್ಲಿರುವಂತಹ ಕೊರೋನಾ ಲ್ಯಾಬ್ ಇಲ್ಲಿರುವಂತದ್ದು ಒಂದು ಕೊರೋನಾ ಲ್ಯಾಬ್ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಸೊ 175ರಲ್ಲಿ 41 ಮಂದಿ ಚಿಕಿತ್ಸೆಯನ್ನ ಪಡೆದು ಗುಣಮುಖರಾಗಿದ್ದಾರೆ. 5 ಸಾವನ್ನಪ್ಪಿದ್ದಾರೆ. 408 ವರದಿ ಬರಬೇಕಾಗಿದೆ. ಇನ್ನು ಕೂಡ ಕೊರೋನಾ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಟ್ಟು ಸೋಂಕಿತರ ಸಂಖ್ಯೆ ಇಲ್ಲಿ 175 ಆಲ್ರೆಡಿ. ಅದರಲ್ಲಿ 41ರಷ್ಟು ಜನ ಗುಣಮುಖರಾಗಿದ್ದಾರೆ. 5 ಸಾವನ್ನಪ್ಪಿದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ ಗುಣಮುಖರಾದವರ ಸಂಖ್ಯೆಯನ್ನ ಕೂಡ ನಾವಿಲ್ಲಿ ನೋಡ್ಬೇಕಾಗತ್ತೆ. 41 ಮಂದಿ ಗುಣಮುಖರಾಗಿದ್ದಾರೆ. ಬಟ್ ಇದೇ ಕಾರಣಕ್ಕಾಗಿ 5 ಸಾವನ್ನಪ್ಪಿದ್ದಾರೆ ಬೀದರ್ನಲ್ಲಿ. ಸೊ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಚಿಕಿತ್ಸೆಯನ್ನ ಪಡಿತಾ ಇರುವವರ ಸಂಖ್ಯೆ 131. ಈಗಲೂ ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಕೋವಿಡ್-19 ನಿಂದಾಗಿ. ಇನ್ನು ಈ ಒಂದು ವರದಿ ಬರಬೇಕಾಗಿದೆಯಲ್ಲ ಎಷ್ಟು ಜನರಲ್ಲಿ ಅಂತ ನೋಡೋದಾದ್ರೆ 408 ಮಂದಿಯ ರಿಪೋರ್ಟ್ ಇನ್ನೂ ಕೂಡ ಬರಬೇಕಾಗಿದೆ. ಸೊ ಈ ಒಂದು ವರದಿಯೇ ಬಹಳ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಸೊ
ನೀವು ಈಗಾಗಲೇ ನೋಡ್ತಾ ಇದ್ದೀರಾ, ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ಬೀದರ್ನಲ್ಲಿ ಹೇಗಿದೆ ಈಗ ಸದ್ಯಕ್ಕೆ ಸಿಚುವೇಶನ್ ಅನ್ನುವಂಥದ್ದು. ಒಂದೊಂದು ವಾರ್ಡ್ ಬಗ್ಗೆ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಓಲ್ಡ್ ಸಿಟಿಯಲ್ಲಿ ನೋಡಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನುವಂಥದ್ದು. ಆಲ್ಮೋಸ್ಟ್ ಒಂದು ರೀತಿಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ, ಯಾಕಂದ್ರೆ ಸಾಮಾಜಿಕ ಅಂತರ ಆಗಿರ್ಬೋದು ಅಥವಾ ಒಂದು ಸ್ವಲ್ಪ ಜನ ಓಡಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು. ಆದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಸಾಕಷ್ಟು ಜನ ಇದ್ದಾರೆ, ಆ ರೀತಿಯ ಆತಂಕ ಇದೆ. ಎಲ್ಲರೂ ಹೋಗ್ತಾ ಇರುವಂತದ್ದು, ಮಾಸ್ಕ್ ಹಾಕದೇ ಇರುವಂತವರನ್ನ ಕೂಡ ನಾವು ಗಮನಿಸಬಹುದು. ಆಸ್ಪತ್ರೆಗಳಲ್ಲಿ ಸಾಕಷ್ಟು ಜನ ಇರೋದನ್ನ ಕೂಡ ನಾವು ನೋಡಬಹುದು. ಇನ್ನು ಅಂಬೇಡ್ಕರ್ ಸರ್ಕಲ್ ಆಗಿರ್ಬೋದು, ಗುರುದ್ವಾರ ಕ್ರಾಸ್, ಹರಳೆಯ ಚೌಕದಲ್ಲಿ ಸಾಕಷ್ಟು ಜನ ಇರೋದನ್ನ ನಾವು ನೋಡಬಹುದು. ಸೊ ಸಾಕಷ್ಟು ಆತಂಕ ಕೂಡ ಎಲ್ಲಾ ಕಡೆ ಕಂಡು ಬರ್ತಾ ಇದೆ. ನ್ಯೂಸ್ 8 ಕನ್ನಡದ ಮೆಗಾ ರಿಯಾಲಿಟಿ ಚೆಕ್ ನಲ್ಲಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಪರಿಸ್ಥಿತಿ ಹೇಗಿದೆ, ಸವಾಲುಗಳು ಏನೇನಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡ್ತಾ ಇದೀವಿ. ಇನ್ನುಳಿದ ಜಿಲ್ಲೆಗಳ ಮಾಹಿತಿ ಚಿಕ್ಕ ಬ್ರೇಕ್.